ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಈ ದಿನ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಬೈಚೇಗೌಡ ಹಾಗೂ ರಾಜ್ಯ ಬಯಲುಸೀಮೆ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡ ಹಾಗೂ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಜಿ ಚಂದ್ರಪ್ಪ ಬಿಸನಹಳ್ಳಿ, ರೈತ ಮುಖಂಡರು ರಮಣಪ್ಪ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ರೈತ ಮುಖಂಡ ಮಂಜು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈ ತಿಂಗಳ 4ರಂದು ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಚುನಾವಣೆ ನಡೆಯಲಿರುವ ಅಭ್ಯರ್ಥಿಗಳ ಮತದಾನ ನೌಕರರು ಮಾತ್ರ ಸೀಮಿತರಾಗಬೇಕು. ಬೇರೆಯವರು ಈ ಚುನಾವಣೆಯಲ್ಲಿ ರಾಜಕೀಯ ಪ್ರವೇಶ ಸೀಮಿತ ಆಗಬಾರದು ಎಂಬುದು ನಮ್ಮ ರೈತ ಸಂಘದಿಂದ ಆರೋಪ ವ್ಯಕ್ತಪಡಿಸುತ್ತೇವೆ. ಹಾಗೂ ಈ ದಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡುತ್ತಿದ್ದು ರೈತ ಸಂಘದವರು ಸಲಹೆ ಸೂಚನೆಗಳು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಉಪಾಧ್ಯಕ್ಷರು ಬೈಚೇಗೌಡರವರು ಮಾತನಾಡಿ, ಈ ದಿನ ಚುನಾವಣೆಯಲ್ಲಿ ಕಲ್ಮಶವಾಗಿದೆ. ನೌಕರರ ಸಂಘದ ಚುನಾವಣೆಗಳಲ್ಲೂ ರಾಜಕೀಯ ಮಾಡಿದ್ದು ಸರಿಯಿಲ್ಲ. ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಸಂಬಂಧಪಟ್ಟ ನೌಕರರವರೇ ಖುದ್ದಾಗಿ ಯಾರಿಗಾದರೂ ಸರಿ ಮತ ಹಾಕಲಿ, ನಮ್ಮ ಅಭ್ಯಂತರ ಇಲ್ಲ. ಇದರಲ್ಲಿ ರಾಜಕಾರಣ ಮಾಡುವುದು ಅದೇ ನಮ್ಮ ಆರೋಪ. ನೌಕರರ ಸಂಘದ ಚುನಾವಣೆಯಲ್ಲಿ ನೌಕರರ ಅಧಿಕಾರಿಗಳು ವಿದ್ಯಾವಂತರು ಇರುತ್ತಾರೆ. ಯಾರು ಆಯ್ಕೆ ಮಾಡಬೇಕು ಅವರದ್ದೇ ಆಗಿರಬೇಕು. ಕಲುಷಿತ ರಾಜಕಾರಣ ಮಾಡಿದ್ರೆ ನಮ್ಮ ಆರೋಪ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಬಯಲುಸೀಮೆ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡರವರು ಮಾತನಾಡಿ, ಈ ದಿನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಡಿಸೆಂಬರ್ 4ರಂದು ನಡೆಯಲಿರುವ ಆ ಚುನಾವಣೆಯಲ್ಲಿ ಸುಮಾರು 78 ಮತದಾರರು ಹಾಗೂ 5 ತಾಲೂಕುಗಳ ಅಧ್ಯಕ್ಷರು ಹಾಗೂ ಕೋಲಾರ ತಾಲೂಕಿನ ನಿರ್ದೇಶಕರು ಮತದಾನ ಚುನಾವಣೆ ಮಾಡುವ ಅಭ್ಯರ್ಥಿಗಳ ಸುರೇಶ್ ಬಾಬು ಹಾಗೂ ಅಜಯ್ ರವರು ಇರಬಹುದು. ಅವರ ಚುನಾವಣೆ ಬಗ್ಗೆ ಮತದಾನ ಅವರೇ ಕೇಳಲಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಅವರ ಮತ ಚುನಾವಣೆಯ ರಾಜಕೀಯ ಪ್ರವೇಶ ಮಾಡಬಾರದು. ರೈತರಿಗೆ ಹಾಗೂ ಅಧಿಕಾರಿಗಳಿಗೆ ಏನು ಕೆಲಸ ಆಗುವುದಿಲ್ಲ. ಅವರವರ ಕೆಲಸಗಳ ಮತ ಹಾಕಲು ಬಿಟ್ಟು ಬಿಡಿ ಎಂಬುದು ನಮ್ಮ ರೈತ ಸಂಘದ ಆರೋಪ. ಹಾಗೂ ನೌಕರರ ಮತದಾರರಿಗೆ ನೌಕರರ ಮತದಾನದ ಬಗ್ಗೆ ತಿಳಿದುಕೊಳ್ಳುವ ಯಾವುದೇ ಕಾರಣಕ್ಕೂ ರಾಜಕಾರಣ ಬಳಸಬಾರದು ಎಂಬುದು ನಮ್ಮ ರೈತ ಸಂಘದ ಹಾಗೂ ಹಸಿರು ಸೇನೆ ಆರೋಪ ವ್ಯಕ್ತಪಡಿಸುತ್ತೇವೆ. ಚುನಾವಣೆಗೆ ತಮ್ಮ ಒಂದು ಆರೋಪ, ನಮ್ಮ ಒಂದು ಆರೋಪ ಅವ್ರಿಗೆ ಅವಕಾಶ ಮಾಡಿಕೊಡಿ. ನೀವು ಇದರಲ್ಲಿ ತೋರಿಸಿದ್ರೆ ನಮಗೆ ತೊಂದರೆ ಆಗ್ತದೆ, ರೈತರಿಗೆ, ದಲಿತರಿಗೆ ಮತ್ತು ಏನು ಸಾರ್ವಜನಿಕರಿಗೆ ಎಲ್ರಿಗೂ ತೊಂದರೆ. ಈ ತರ ಎಲ್ಲಾ ವಿಚಾರದಲ್ಲಿ ಮುಗ್ಗಿಸೋದು. ಇದೇನು ಪಬ್ಲಿಕ್ ಚುನಾವಣೆ ಅಲ್ಲ, ಸಾರ್ವತ್ರಿಕ ಚುನಾವಣೆ ಆಗಿದ್ರೆ ನೀವು ಎಲ್ರು ಕೇಳಿ, ಇದು ನೌಕರ ಸಂಘ ಚುನಾವಣೆ. ನೌಕರ ಸಂಘ ವಿದ್ಯಾವಂತರು ಇರ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ. ಎಲ್ಲ ನಿರ್ದೇಶಕರಾಗಿರೋರು ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಇರ್ತಾರೆ, ಅವ್ರು ಮಾಡ್ತಾರೆ. ಟ್ರಾನ್ಸ್ಫರ್ಗಳು ಅವೆಲ್ಲ ಮಾಡೋದು, ಭಯ ಇಡ್ಸೋದು, ಮತದಾರರಿಗೆ ಭಯ ಇಡ್ಸೋದು. ಏನು ಇವರು ಯಾರು ಹೇಳ್ತಾರೆ ಅವ್ರಿಗೆ ಮತ ಹಾಕ್ಬೇಕು ಅನ್ನೋದು, ಅವ್ರು ಯಾರು ಹೇಳಿದಾರೆ ಏನು ಅಂತ ಕೂಡ ನಮ್ಗೆ ಇದು ಐಡಿಯಾ ಇಲ್ಲ. ಅಲ್ಲಿ ಮತದಾನ ಹಾಕಿ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸ, ಈ ರಸ್ತೆಗಳ ಅಭಿವೃದ್ಧಿ ಕೆಲಸ, ಮತ್ತೆ ಏನ್ ಆಗುವಗಳು ಇವತ್ತು ರೈತರು ಬೆಳೆ ನಷ್ಟ ಆಗಿದೆ. ಏನು ಮಳೆ ಬಂದು ಏನ್ ತುಫಾನ್ ಬಂದು ರೈತರದ್ದು ರಾಗಿ ಬೆಳೆ ನಷ್ಟ ಆಗಿದೆ. ಇವ್ರನ್ನ ಪರಿಶೀಲನೆ ಮಾಡೋದು, ಇವ್ರಿಗೆ ಪರಿಹಾರ ಕೊಡಿಸೋದು ಸರ್ಕಾರದಿಂದ. ಈ ಕೆಲಸ ಮಾಡೋದು ಬಿಟ್ಟು ಇವ್ರಿಗೆ ಬೆದರಿಕೆ ಹಾಕೊಂಡು ಮತ ಈ ತರ ಹಾಕ್ಬೇಕು, ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನ ವರ್ಗಾವಣೆ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ, ನಿಮ್ಮ ಮೇಲೆ ಇದು ಮಾಡ್ತೀವಿ, ಕ್ರಮ ತಗೊಂತೀವಿ ಅಂತೇಳಿ ಭಯ ಇರಿಸುವಂತ ಕಾರ್ಯಕ್ರಮ ಇವತ್ತು ಈ ತರ ಆದ್ರೆ ರೈತರಿಗೆ ಏನು ಇವರು ಆಯ್ತಾ ಇರುವಂತ ನಿರ್ದೇಶಕರು ಮತ್ತೆ ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಆಗೋರು ರೈತರಿಗೆ ಯಾವ ಮಟ್ಟಕ್ಕೆ ಇವರು ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಆಮೇಲೆ ಆ ನಿರ್ದೇಶಕರು ಏನು ಇವಾಗ ಅಧಿಕಾರಿಗಳಿದ್ದಾರೆ, ಎಲ್ಲಾ ಕಚೇರಿಗಳಲ್ಲಿ ಕೂಡ ಅಧಿಕಾರಿಗಳು ಆಯ್ಕೆ ಆಗಿರೋದು. ಅವರು ಯಾವ ಮಟ್ಟಕ್ಕೆ ಬಡವರಿಗೆ, ದಲಿತರಿಗೆ ಮತ್ತು ರೈತರಿಗೆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಹೊಂದಿರ್ತಾರೆ, ಈ ಮಟ್ಟಕ್ಕೆ ಹೋಗಿದೆ. ಇವತ್ತು ಏನು ಜನಪ್ರತಿನಿಧಿಗಳು ಕೆಲಸ ಮಾಡ್ತಿದ್ರೆ ಇದನ್ನ ನಾವು ಕಡಿಮೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಯಾರು ಇರೋದೇ ಇಲ್ಲ. ಅವರಿಬ್ರು ಅಭ್ಯರ್ಥಿಗಳಾಗಿದ್ದಾರೆ. ಇವತ್ತು ಏನ್ ಸುರೇಶ್ ಬಾಬು ಇರ್ಬೋದು, ಅಜಯ್ ಅವರು ಇರ್ಬೋದು, ಅವ್ರು ಏನು ಇವತ್ತು 71 ಮತದಾನ ಮಾಡೋರು ಅಭ್ಯರ್ಥಿಗಳಿದ್ದಾರೆ, ನಿರ್ದೇಶಕರು ಮತ್ತೆ ಅಧ್ಯಕ್ಷರು ಸೇರಿ 5 ತಾಲೂಕು 5 ಅಧ್ಯಕ್ಷರು ಮತ್ತೆ ಕೋಲಾರ ತಾಲೂಕಿನ ಎಲ್ಲಾ ನಿರ್ದೇಶಕರು ಟೋಟಲ್ 71 ಮತದಾರರಿದ್ದಾರೆ. ಅವರಿಬ್ಬರು ಕೂಡ ಮಾತಾಡಿಕೊಂಡು ಯಾರು ಒಳ್ಳೆ ಸೂಕ್ತವಾದ ಅಭ್ಯರ್ಥಿ ಅಂತೇಳಿ ಅವರು ಮತ ಚಲಾವಣೆ ಮಾಡೋದಕ್ಕೆ ಅವ್ರು ಇರ್ತಾರೆ. ಇದರಲ್ಲಿ ಏನ್ ತಾರತಮ್ಯ ಆಗಿದೆ ಅಂದ್ರೆ, ನೇರವಾಗಿ ಇವತ್ತು ಆ ತಾಲೂಕಿನ ಕೋಲಾರ ತಾಲೂಕಿನ ಶಾಸಕರು ಮತ್ತೆ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಏನು ಆಮಿಷ ಹೊಡ್ತಾ ಇದ್ದಾರೆ ಅದನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಈ ಮಟ್ಟಕ್ಕೆ ಇವತ್ತು ಏನು ಚುನಾವಣೆಯಲ್ಲಿ ಆಮಿಷ ಹೊಡ್ಡಿ ಅಲ್ಲಿ ರೆಸಾರ್ಟ್ ರಾಜಕಾರಣ ಮಾಡೋದು, ಮತ್ತೆ ಐಬಿ ಕರೆಯೋದು, ಮತ್ತೆ ಅವ್ರ ಗೆಸ್ಟ್ ಹೌಸ್ ಕರೆಯೋದು, ಡಿನ್ನರ್ ಪಾರ್ಟಿ ಇಡೋದು, ಇದಕ್ಕೆ ಬಹಳಷ್ಟು ವೆಚ್ಚ ಮಾಡ್ತಾ ಇದ್ದಾರೆ. ಇವತ್ತು ಏನು ಇವ್ರು ಮಾಡ್ಬೇಕಾಗಿರೋ ಕೆಲಸ ಅಂತಂದ್ರೆ
ಡೈರೆಕ್ಟರ್ ಚುನಾವಣೆ ಆಗಿದೆ. ಈಗ ಪ್ರೆಸಿಡೆಂಟ್ ಚುನಾವಣೆ, ಜಿಲ್ಲಾ ಪ್ರೆಸಿಡೆಂಟ್ ಚುನಾವಣೆ 4ನೇ ತಾರೀಕಿದೆ. ಆ ಚುನಾವಣೆಗೆ ರೆಸಾರ್ಟ್ ರಾಜಕೀಯ, ರೆಸಾರ್ಟ್ ಅಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆದು ನಾನು ನಿನಗೆ ಟ್ರಾನ್ಸ್ಫರ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲಕ್ಕೂ ನಾನು ಸಪೋರ್ಟ್ ಆಗಿರ್ತೀವಿ, ನನ್ನ ಕ್ಯಾಂಡಿಡೇಟ್ಗೆ ಮತ ಹಾಕ್ಬೇಕು ಅಂತ ಹೇಳಿ ಶಾಸಕರುಗಳಾದಂತ ಅವರು ಇವತ್ತು ಅಧಿಕಾರಿಗಳ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ. ಆ ಒತ್ತಡ ನಿಲ್ಲಿಸಬೇಕು. ಆ ಒತ್ತಡಗಳು ಅವಶ್ಯಕತೆ ಇಲ್ಲ. ಏನು ವಿದ್ಯಾವಂತರಾಗಿರ್ತಾರೆ ಇವರು ಗೌರ್ಮೆಂಟ್ ಅಫಿಷಿಯಲ್ ಅಂತ ಬೈಚೇಗೌಡ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು. ಏನು ಇವತ್ತಿನ ದಿನಗಳಲ್ಲಿ ರಾಜಕೀಯ ಕಲ್ಮಶ ಆಗಿದೆ. ಈ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಲ್ಮಶವಾದಂತ ರಾಜಕೀಯ, ಏನ್ ಕೇಶಿಯಲ್ಲಿ ನೀರು ತರ ಈ ರಾಜಕೀಯ ಕೂಡ ಕಲ್ಮಶ ಆಗಿದೆ. ಏನ್ ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣಿಗಳು ಎಲ್ಲರಲ್ಲೂ ತೂರೋದು, ಪ್ರತಿಯೊಂದರಲ್ಲೂ ತೂರಿ ರಾಜಕಾರಣ ಮಾಡೋದು, ಇದು ಬಹಳ ಕಲುಷಿತ ರಾಜಕೀಯ. ಏನು ಈ ಇವತ್ತಿನ ದೇಶದಲ್ಲಿ ಏನು ನೌಕರರ ಚುನಾವಣೆಗಳಲ್ಲಿ ಅದರಲ್ಲಿ ಕೂಡ ಪ್ರವೇಶ ಮಾಡ್ತಾರೆ ಶಾಸಕರುಗಳು, ಮಾಜಿ ಶಾಸಕರುಗಳು, ಹಾಲಿ MLAಗಳು, MLCಗಳು ಇವರೆಲ್ಲ ಕೂಡ. ಆದ್ರೆ ಏನು ಮೊನ್ನೆ ಜಿಲ್ಲಾಧಿಕಾರಿಗಳು ಏನಿದ್ದಾರೆ, ಇದಕ್ಕೆ ಕಡಿವಾಣ ಹಾಕ್ಬೇಕು. ಮತ್ತೆ ಏನು ಇವರು 71 ಜನ ಮತದಾರರು ಇದ್ದಾರೆ, ಇವ್ರಿಗೆ ಯಾರಿಗೂ ಕೂಡ ರಜೆ ಘೋಷಣೆ ಆಗಬಾರ್ದು, ಇವ್ರು ರಜೆ ಕೊಡಬಾರ್ದು, ಕಂಪಲ್ಸರಿ ಡ್ಯೂಟಿನಲ್ಲಿ ಇರಬೇಕು, ಮತದಾನದ ದಿವಸ ಮಾತ್ರ ಅವ್ರ ಮತ ಚಲಾವಣೆಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾನು ಈ ಒಂದು ಪತ್ರಿಕಾ ಇದರಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಚುನಾವಣೆ ಡಿಸೆಂಬರ್ 4ರಂದು ನಡೆಯಲಿದ್ದು, ಆ ಚುನಾವಣೆಯಲ್ಲಿ 71 ಜನ ಮತದಾರರಿದ್ದಾರೆ. ಅವರೆಲ್ಲ ಹಾಕ್ಬೇಕು. 5 ತಾಲೂಕು ಅಧ್ಯಕ್ಷರುಗಳು ಮತ್ತೆ ಕೋಲಾರ ತಾಲೂಕಿನಲ್ಲಿ ಇರುವಂತ ಡೈರೆಕ್ಟರ್ ಎಲ್ಲೂ ಸೇರಿ 71 ಜನ ಮತದಾರರು ಮತ ಚಲಾವಣೆ ಮಾಡಬೇಕು. ಅದಕ್ಕೆ ಏನಾಗಿದೆ ಅಂತಂದ್ರೆ, ಇವತ್ತು ಯಾವ ಪಕ್ಷಾತೀತವಾಗಿ ಅವರು ನೌಕರರು ಅವರವರ ಅಭಿಪ್ರಾಯ, ಇವಾಗ ಯಾರೋ ನಮ್ಮ ಸುರೇಶ್ ಬಾಬು ಅವರು ಇರ್ಬೋದು, ಅಥವಾ ನಮ್ಮ ಇವರು ಹೆಸರೇನು ಅಜಯ್ ಅವರು ಇರ್ಬೋದು, ಅವರು ಮತದಾನ ಕೇಳ್ಕೊಂತಾರೆ. ಅವರು ಕೇಳ್ಕೊಳ್ಳಿ, ಅವ್ರಿಗೆ ರೈಟ್ಸ್ ಇದೆ, ಅವ್ರು ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅವರಿಬ್ರು ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅವರು ಚುನಾವಣೆ ನಿಂತಿದ್ದಾರೆ, ಕೇಳ್ಕೊಂತಾರೆ. ಅವರು ಮತ ಚಲಾವಣೆ ಮಾಡೋರು, ಇವರು ಮತ ಚಲಾವಣೆ ಮಾಡಿ ನಿರ್ದೇಶಿಸಿದ್ದಾರೆ, ಚಲಾವಣೆ ಮಾಡ್ತಾರೆ. ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಮೂಗು ತೋರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಮೂಗು ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ, ವಿದ್ಯಾವಂತರು ಇರ್ತಾರೆ ಅವರಿಗೆಲ್ಲ ಇವರು ರಾಜಕಾರಣಿಗಳೆಲ್ಲ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟು ಇವರು ಸುಮ್ಮನಿದ್ರೆ ಅವರು ಎಲೆಕ್ಷನ್ ಆಗ್ಲಿ, ಯಾರಿಗೆ ಒಬ್ಬರಿಗೆ ಆಯ್ಕೆ ಮಾಡಬೇಕು ಅಂತ ಅಧಿಕಾರಿಗಳು ಅವರು ಆಯ್ಕೆ ಮಾಡ್ಕೊಂಡ್ಲಿ, ಅವರು ಜನಸೇವೆ ಮಾಡಬೇಕು, ಜನಸೇವೆ ಮಾಡುವಂತವ್ರನ್ನ ಆಯ್ಕೆ ಮಾಡ್ಕೊಂಡ್ಲಿ, ಒಳ್ಳೆ ಹೃದಯವಂತರನ್ನ, ಮನಸ್ಸಿರೋರ್ನ, ಜನಸೇವೆ ಮಾಡೋರ್ನ, ರೈತರಿಗೆ ಸರ್ವಿಸ್ ಕೊಡುವಂತವ್ರನ್ನ ಆಯ್ಕೆ ಮಾಡ್ಕೊಂಡ್ಲಿ. ಮಧ್ಯದಲ್ಲಿ ಇವರೆಲ್ಲ ಕಲುಷಿತ ರಾಜಕೀಯ ಮಾಡೋದು ಇವೆಲ್ಲ ನಾವು ಖಂಡಿಸ್ತೀವಿ. ಇದೆಲ್ಲ ಬೇಸರ ತರ್ತಾ ಇದೆ ಜನತೆಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು.